ಫಿಫಾ ವಿಶ್ವಕಪ್ನಲ್ಲೂ ಹಾರಿದ ಆರ್ಸಿಬಿ ಸ್ಫೂರ್ತಿ ಪತಾಕೆ. ಫ್ರಾನ್ಸ್ ವರ್ಸಸ್ ಪೆರುಗ್ವೆ ನಡುವಿನ ಪಂದ್ಯದಲ್ಲಿ ಆರ್ಸಿಬಿ ಘೋಷಣೆ. ಫುಟ್ಬಾಲ್ ಸ್ಟೇಡಿಯಂನಲ್ಲಿ ಪ್ರತಿಧ್ವನಿಸಿದ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ. ಇದು ಪ್ರತಿಯೊಬ್ಬ ಆರ್ಸಿಬಿ ಅಭಿಮಾನಿ ಬಾಯಲ್ಲೂ ಪದೇ ಪದೇ ರಿಂಗಣಿಸೋ ಘೋಷವಾಕ್ಯ. ಐಪಿಎಲ್ ಟೈಮ್ನಲ್ಲಂತೂ ಈ ಘೋಷವಾಕ್ಯ ಆರ್ಸಿಬಿ ಅಭಿಮಾನಿಗಳ ಉಸಿರಲ್ಲೇ ಬೆರೆತು ಹೋಗಿಬಿಡುತ್ತೆ. ಕೇವಲ ಆರ್ಸಿಬಿ ಫ್ಯಾನ್ಸ್ ಮಾತ್ರವಲ್ಲ, ಕನ್ನಡ ಬರದ ಆರ್ಸಿಬಿ ಫ್ಯಾನ್ಸ್ ಬಾಯಲ್ಲೂ ಈ ಸ್ಲೋಗನ್ ಕಂಠಪಾಠವಾಗಿ ಹೋಗಿದೆ. ಕೇವಲ ಕರ್ನಾಟಕ, ಬೆಂಗಳೂರಿಗೆ ಮಾತ್ರ ಈ ಸ್ಲೋಗನ್ ಸೀಮಿತವಾಗಿಲ್ಲ. ದೇಶದಾದ್ಯಂತ ಈ ಸಲ ಕಪ್ ನಮ್ದೇ ಅಂದ್ರೆ ಆರ್ಸಿಬಿ ಅಂತಾರೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಸೃಷ್ಟಿಸಿದ ಘೋಷವಾಕ್ಯ ಇದು. ಯಾಕಂದ್ರೆ ಇದೇ ಸ್ಲೋಗನ್ ಆರ್ಸಿಬಿ ಕಪ್ ಬರವನ್ನ ನೀಗಿಸಿದ್ದು. ಇದೇ ಸ್ಲೋಗನ್ ಆರ್ಸಿಬಿ ಅಭಿಮಾನಿಗಳ ಕನಸನ್ನ ನನಸಾಗಿಸಿದ್ದು. ಅಷ್ಟೇ ಯಾಕೆ, ಕಿಂಗ್ ಕೊಹ್ಲಿಯ ಕನಸನ್ನ ನನಸು ಮಾಡಿದ್ದು ಕೂಡ ಇದೇ ಸ್ಲೋಗನ್. ಐಪಿಎಲ್ ಸೀಸನ್ ಮುಗಿದು ಹೋಗಿದೆ, ಈಗ್ಯಾಕೆ ಈ ಸಲ ಕಪ್ ನಮ್ದೇ ಅನ್ನೋ ಸ್ಲೋಗನ್ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಕೋಬೇಡಿ. ಅದಕ್ಕೂ ಒಂದು ಬಲವಾದ ಕಾರಣವಿದೆ. ಅದೇನು ಅಂದ್ರೆ ಈ ಸ್ಲೋಗನ್ ದೇಶದಾದ್ಯಂತ ಮಾತ್ರವಲ್ಲ, ಸಾಗರದಾಚೆಗೂ ಕೂಡ ಮಾರ್ಧನಿಸೋಕೆ ಶುರು ಮಾಡಿದೆ. ಹೌದು, ಈ ಬಾರಿ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ಆಯೋಜಿಸಿರುವ ಕ್ರೀಡಾ ಜಗತ್ತಿನ ಹೈ ವೋಲ್ಟೇಜ್ ಫಿಫಾ ವಿಶ್ವಕಪ್ ಸಮರದಲ್ಲೂ ಕೂಡ ಈ ಸಲ ಕಪ್ ನಮ್ದೇ ಅನ್ನೋ ಘೋಷವಾಕ್ಯ ಮೊಳಗುತ್ತಿದೆ. ಫ್ರಾನ್ಸ್ ಮತ್ತು ಪೆರುಗ್ವೆ ನಡುವೆ ಅಮೆರಿಕದ ಫಿಲಿಡೆಲ್ಫಿಯಾ ಫುಟ್ಬಾಲ್ ಮೈದಾನದಲ್ಲಿ ಪಂದ್ಯ ನಡೆದಿತ್ತು. ಈ ಪಂದ್ಯದಲ್ಲಿ ಫ್ರಾನ್ಸ್ ಅಭಿಮಾನಿಯೊಬ್ಬ ಈ ಸಲ ಕಪ್ ನಮ್ದೇ ಅನ್ನೋ ಬ್ಯಾನರ್ ಪ್ರದರ್ಶಿಸಿದ್ದಾನೆ. ಇಂಗ್ಲಿಷ್ನಲ್ಲಿ ಈ ಸಲ ಕಪ್ ನಮ್ದೇ ಎಂದು ಬರೆದಿರುವ ಬ್ಯಾನರ್ ತೋರಿಸಿದ್ದು, ಅದರ ಫೋಟೋ ಎಲ್ಲೆಡೆ ವೈರಲ್ ಆಗಿದೆ. ಅದರಲ್ಲೂ ಇದನ್ನ ನೋಡಿದ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಕ್ಕಂತೂ ಪಾರವೇ ಇಲ್ಲದಂತಾಗಿದೆ. ಕೆಲವರು ಇದು ಆರ್ಸಿಬಿ ಕೋಚ್ ದಿನೇಶ್ ಕಾರ್ತಿಕ್ ಅಂತ ನಂಬಿದ್ರು. ಯಾಕಂದ್ರೆ ಈತ ನೋಡೋಕೆ ಥೇಟ್ ಡಿಕೆ ತರಾನೇ ಕಾಣಿಸ್ತಾರೆ. ಆದ್ರೆ ಈ ಫೋಟೋನ ದಿನೇಶ್ ಕಾರ್ತಿಕ್ ಟ್ವೀಟ್ ಮಾಡಿದಾಗಲೇ ಗೊತ್ತಾಗಿದ್ದು, ಅಸಲಿಗೆ ಈತ ಡಿಕೆ ಅಲ್ಲ, ಫ್ರಾನ್ಸ್ ಫುಟ್ಬಾಲ್ ತಂಡದ ಅಭಿಮಾನಿ ಅಂತ. ಆರ್ಸಿಬಿ ಅಭಿಮಾನಿಯೊಬ್ಬ ಎಕ್ಸ್ ಖಾತೆಯಲ್ಲಿ ಈ ಫೋಟೋ ಹಂಚಿಕೊಂಡು ದಿನೇಶ್ ಕಾರ್ತಿಕ್ ಫಿಫಾ ವಿಶ್ವಕಪ್ನಲ್ಲೂ ಆರ್ಸಿಬಿಯನ್ನ ಬೆಂಬಲಿಸುತ್ತಿದ್ದಾರೆ ಅಂತ ಪೋಸ್ಟ್ ಮಾಡಿದ. ಇದನ್ನ ನೋಡಿದ ದಿನೇಶ್ ಕಾರ್ತಿಕ್ ಇದು ತಾನೆಂದು ನಿರಾಕರಿಸುವ ಬದಲು, ಹೌದು ಬ್ಯಾನರ್ ಚೆನ್ನಾಗಿದೆ ನನ್ನ ಸ್ನೇಹಿತ ಎಂದು ರಿಪ್ಲೈ ಮಾಡಿದ್ದಾರೆ. ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆರ್ಸಿಬಿ ಅಭಿಮಾನಿಗಳಂತೂ ಇದನ್ನ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸುತ್ತಿದ್ದಾರೆ. ಈ ಸಲ ಕಪ್ ನಮ್ದೇ ಪದ ಹುಟ್ಟಿರೋದ್ರ ಹಿಂದಿದೆ ರೋಚಕ ಸ್ಟೋರಿ. ಅದು 2016. ಆರ್ಸಿಬಿ ಮಾಜಿ ನಾಯಕ ವಿರಾಟ್ ಕೊಹ್ಲಿ ತಮ್ಮ ವೃತ್ತಿ ಜೀವನದಲ್ಲೇ ಉತ್ತುಂಗದ ಫಾರ್ಮ್ನಲ್ಲಿದ್ರು. ಆ ವರ್ಷ ಆರ್ಸಿಬಿ ತಂಡ ಫೈನಲ್ ತಲುಪಿತ್ತು. ಆದರೆ ಅಂತಿಮ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಕೇವಲ 8 ರನ್ಗಳ ಅಂತರದಿಂದ ಮುಗ್ಗರಿಸಿತು. ಅದಾದ ಬಳಿಕ 2017ರಲ್ಲಿ ಆರ್ಸಿಬಿ ತಂಡದ ಪ್ರದರ್ಶನ ಹೇಳಿಕೊಳ್ಳುವ ಮಟ್ಟಿಗಿರಲಿಲ್ಲ. ಇಡೀ ತಂಡ ಅಭಿಮಾನಿಗಳ ಮುಂದೆ ತಲೆ ತಗ್ಗಿಸಿತು. ಆರ್ಸಿಬಿ 2017ರಲ್ಲಿ ಕೊನೆಯ ತಂಡವಾಗಿ ಟೂರ್ನಿಯನ್ನ ಸಮಾಪ್ತಿಗೊಳಿಸಿತು. ಆದರೆ ಆರ್ಸಿಬಿ ಅಭಿಮಾನಿಗಳು ಮಾತ್ರ ತಮ್ಮ ನೆಚ್ಚಿನ ತಂಡವನ್ನ ಬಿಟ್ಟು ಕೊಡಲಿಲ್ಲ. ಆರ್ಸಿಬಿಯ ಈ ಸೋಲೆ ಈ ಸಲ ಕಪ್ ನಮ್ದೇ ಎಂಬ ಘೋಷವಾಕ್ಯ ಹುಟ್ಟಲು ಕಾರಣವಾಯಿತು. ಸೋಲಿನಿಂದ ಧೃತಿಗೆಡದ ಆರ್ಸಿಬಿ ಅಭಿಮಾನಿಗಳು ಮುಂದಿನ ಬಾರಿ ಆರ್ಸಿಬಿ ಕಪ್ ಗೆದ್ದೇ ಗೆಲ್ಲಲಿದೆ ಎಂಬ ಭರವಸೆಯೊಂದಿಗೆ ಈ ಸಲ ಕಪ್ ನಮ್ದೇ ಎಂಬ ಘೋಷವಾಕ್ಯವನ್ನ ಸೃಷ್ಟಿ ಮಾಡಿದ್ರು. 2017ರ ಸೋಲಿನಿಂದ ಧೃತಿಗೆಡದ ಆರ್ಸಿಬಿ 2018ರ ಅನ್ಬಾಕ್ಸ್ ಇವೆಂಟ್ನಲ್ಲಿ ಈ ಸಲ ಕಪ್ ನಮ್ದೇ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿತು. ಆದರೆ ಈ ಒಂದು ಕ್ಷಣಕ್ಕಾಗಿ ಆರ್ಸಿಬಿ ಅಭಿಮಾನಿಗಳು 8 ವರ್ಷ ಕಾಯಬೇಕಾಗಿ ಬಂತು. ಕೊನೆಗೂ ಈ ಸ್ಲೋಗನ್ನ ಪರಿಣಾಮವಾಗಿ 2025 ಮತ್ತು ಈ ಬಾರಿಯ 2026ರ ಸೀಸನ್ನಲ್ಲಿ ಆರ್ಸಿಬಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿತು. 18 ವರ್ಷಗಳಿಂದ ಕಪ್ ಬರ ಎದುರಿಸಿದ್ದ ಆರ್ಸಿಬಿ ಕೊನೆಗೂ ಐಪಿಎಲ್ ಟ್ರೋಫಿಗೆ ಮುತ್ತಿಕ್ಕಿತು. ಇದೇ ಖುಷಿಯಲ್ಲಿ ಆರ್ಸಿಬಿ ದಿಗ್ಗಜರಾದ ವಿರಾಟ್ ಕೊಹ್ಲಿ, ಎಬಿ ಡಿವಿಲಿಯರ್ಸ್ ಹಾಗೂ ಕ್ರಿಸ್ ಗೇಲ್ ಒಟ್ಟಿಗೆ ಸೇರಿ ಈ ಸಲ ಕಪ್ ನಮ್ದು ಎಂದು ಘೋಷಿಸಿದ್ರು. ಈಗ ಫಿಫಾ ವಿಶ್ವಕಪ್ನಲ್ಲೂ ಈ ಸಲ ಕಪ್ ನಮ್ದೇ ಅನ್ನೋ ಘೋಷವಾಕ್ಯ ಆರ್ಸಿಬಿ ಅಭಿಮಾನಿಗಳಿಗೆ ಬೆಂಗಳೂರು ತಂಡದ ಗೆಲುವಿನ ಸಂಭ್ರಮ ಮರುಕಳಿಸುವಂತೆ ಮಾಡಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.